ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಮ್ಮ ಅಣ್ಣವರಿಗೆ ಈ ಅಭಿಮಾನಿಗಳಂತ ಹೇಳಿದ್ರೆ ದೇವ್ರ ತರ ನೋಡ್ತಾ ಇದ್ರು. ಅಭಿಮಾನಿಗಳೇ ನನ್ನ ಮನೆ ದೇವ್ರು ಅಂತ ಅಮ್ಮ ಹೇಳ್ತಾ ಇದ್ರು ಅಣ್ಣವರು. ಅವತ್ತು ವೀರಪ್ಪನ್ ಬಂದಲ್ಲಮ್ಮ, ಅವತ್ತು ಅದು ಯಾರು ಅಂತ ಗೊತ್ತಾಯ್ತು? ಹೇಗ್ ಬಂದ್ರು ಒಳಗಡೆ? ವೆಪನ್ ತಂದಿದ್ರ? ಏನಾದ್ರು ಧಮಕಿ ಹಾಕಿದ್ರ? ಏನಾದ್ರು ಬೈದ್ರ ಅಥವಾ ಬೇಡಿಕೆ ಏನಾದ್ರು ಇಟ್ಟಿದ್ರ? ಎಷ್ಟು ಗಂಟೆಗೆ ಬಂದ್ರಮ್ಮ ಅವತ್ತೆ? ವೀರಪ್ಪ ಅವ್ರು ಬಂದಾಗ ಒಂದು 8:30 9 ಗಂಟೆ ಹತ್ತತ್ರ 8:30. ನ್ಯೂಸ್ ಎಲ್ಲ ಮುಗಿದು ಯಾವ್ದೋ ವಿಷ್ಣುವರ್ಧನ್ ಅವರು ಫಿಲಂ ಬತ್ತಾಯ್ತು. ಆ ನ್ಯೂಸ್ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಪುನಃ ಆ ಪಿಕ್ಚರ್ ಹಾಕ್ಸ್ಕೊಂಡು ನೋಡ್ತಾ ಇದ್ರು. ಇನ್ನು ಮಲಗಿರ್ಲಿಲ್ಲ ಅವರು, ಹಾಲಲ್ಲೇ ಇದ್ರು, ಹಾಲಲ್ಲೇ ಕೂತಿದ್ರು. ಬಂದ ತಕ್ಷಣ ವೀರಪ್ಪನ್ ಮತ್ತೆ ಆತನ ಸಹಚರರು ಏನಂತ ಬೇಡಿಕೆ ಇಟ್ರಮ್ಮ? ಏನಂತ ಪರಿಚಯ ಮಾಡ್ಕೊಂಡ್ರು ಅವರು? ಪರಿಚಯ ಏನು ಮಾಡ್ಕೊಳ್ಳಿಲ್ಲ ಅವರು. ನಾವು ಹಿಂದ್ಗಡೆ ಇದ್ವಿ, ನಮಗ್ ಗೊತ್ತಿಲ್ಲ, ನಾವು ಆ ಕಡೆ ಇದ್ವಿ. ಹಾಲಲ್ಲಿದ್ದವರು ನಮ್ಮಿಬ್ರು ಹೆಣ್ಮಕ್ಳು, ಅವರು ಇನ್ನೊಂದು ಹುಡುಗ ನಮ್ಮ ರಿಲೇಷನ್ನೇ ಅವರು, ಆ ಹುಡುಗ ಕಾಂತರಾಜು ಅಂತ, ಆ ಹುಡುಗ ಒಂದಿತ್ತು. ಇವರಿಬ್ರು ಎದುರುಬಿಟ್ಟು ಕೂತ್ಬಿಟ್ಟವ್ರು. ಇವಳು ಚಿಕ್ಕವಳು ಸ್ವಲ್ಪ ಇದು ಓಡ್ ಬಂದ್ಬಿಟ್ಲು ಒಳಗಡೆ. ಬಂದು ಹಿಂದ್ಗಡೆ ನಮ್ಗೆ ಹೇಳಿದ್ಲು. ಅವಳು ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು. ಬಂದು ನೋಡಿ ನಮ್ಗೆ ಶಾಕು. ಯಾವಾಗಂದ್ರೆ ಒಂದ್ಸರಿ ಟಿವಿಲಿ ಯಾರೋ ಕರ್ಕೊಂಡೋಗಿ ತಾಳ್ವಡಿಲಿ ತೋರಿಸಿದ್ರು ಅವ್ರನ್ನ. ಆ ಮೀಸೆ ಎಲ್ಲ ನೋಡ್ಬಿಟ್ವಲ್ಲ, ನಮ್ಗೆ ಭಯ ಆಗೋಯ್ತು. ಅವನು ಹಂಗೂ ಗನ್ ಹಿಡ್ಕೊಂಡು ಎಲ್ಲಾರ್ಗು ಹಿಂಗ್ ತೋರಿಸ್ದ. ಅವಾಗ ತಾನೇ ಅಪ್ಪಾಜಿ ಬೇಡಪ್ಪ, ಮಕ್ಳೆಲ್ಲ ಎದುರ್ಕೊಂತಾರೆ, ನಾನ್ ತಾನು ಬೇಕು ನಿನ್ಗೆ, ನಡಿ ನಾನು ಬರ್ತೀನಿ ಅಂದ್ಬಿಟ್ಟು ಅಮ್ಮ ಸರಿಯಪ್ಪ ಅಂದ್ಬಿಟ್ಟು ಆ ಕ್ಯಾಸೆಟ್ ಇಸ್ಕೊಂಡೋದು ನೋಡಿದ್ವಿ ನಾವು. ಅಮ್ಮ ಕ್ಯಾಸೆಟ್ ಇಸ್ಕೊಂಡು ಹತ್ತದು ಎಲ್ಲ ಇದು ಮಾಡಿದ್ದು ತುಂಬಾನೇ ಇದಾಗೋಯ್ತು. ಅಮ್ಮ ಇನ್ನು ಅಪ್ಪಾಜಿ ನಮ್ಮ ಹುಡುಗರಿಗೆ ಏನಾರು ಪಾಪ ಎದ್ಕೊಂತಾರೆ, ಎಲ್ಲ ಏನ್ ಮಾಡ್ಬಿಡ್ತಾನೋ ಏನೋ ಅಂದ್ಬಿಟ್ಟು ನಡಿಯಪ್ಪ ನಾನೇ ಬರ್ತೀನಿ ಅಂದ್ಬಿಟ್ಟು ಹೊರಗಡೆ ಬಂದ್ರು. ಅಮ್ಮ ಕೊನೆಯದಾಗಿ ಇವತ್ತು 25 ವರ್ಷ ಆಗ್ತಾ ಇದೆಯಮ್ಮ ಅಣ್ಣವ್ರನ್ನ ಕಿಡ್ನಾಪ್ ಮಾಡಿ ಈ ಕಾಡುಗಳ ವೀರಪ್ಪನ್ನು. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಏನ್ ಹೇಳೋದಪ್ಪ, ನಾವು ಆತರ, ಅವರು ಆತರ ನಮ್ಮನ್ನೆಲ್ಲ ಎಲ್ಲಾರನ್ನೂ ಸಾಕವ್ರೆ, ನಮ್ಗೆಲ್ಲ ಅವರೇ ಆಧಾರ ಇದ್ದಿದ್ದು ಅಪ್ಪಾಜಿ ಅಮ್ಮ ಅವರು. ಅವ್ರ ಆ ಥರ ಆದ್ರಲ್ಲ ಅಂತಂದಾಗ ಮಾತ್ರ ನಮ್ಮ ಮನೇಲಿ ತುಂಬಾನೇ ಎಲ್ಲರೂ ಗೋಳ್ ಮಾಡ್ಬಿಟ್ರು ಅವ್ರು ಹೋದಾಗ. ಅವ್ರು ಬಂದ್ಮೇಲೆ ತಾನೇ ಸ್ವಲ್ಪ ಸಮಾಧಾನ ಆಯ್ತು. ಹಾಗೂ ಮೊದ್ಲಂಗ್ ಬಂದು ಈ ಊರ್ಲಿ ಇರಕ್ಕಾಗಲ್ವಲ್ಲ ಅನ್ನೋದು ದುಃಖನೂ ಆಯ್ತು ನಮ್ಗೆ. ಆಮೇಲೆ ದೇವ್ರಿಗೇನೋ ಹರಕೆನೋ ಕಟ್ಕೊಂಡಿದ್ರಂತಲ್ಲಮ್ಮ, ಬೇಗ ಅಪಹರಣದಿಂದ ವಾಪಸ್ ಬಂದ್ರೆ ಹಿಂಗೆ ಇದ್ ಮಾಡ್ತೀವಿ ಅಂತ. ಹರಕೆ ಏನ್ ಹರಕೆ ಅಮ್ಮ? ಎಲ್ರು ಕೂಡ ದೇವ್ರಲ್ಲಿ ಹರಕೆ ಕಟ್ಕೊಂಡಿದ್ರು. ಹೌದು, ಎಲ್ಲಾರು ಕಟ್ಕೊಂಡಿ, ನಾವು ಒಬ್ಬರೇ ಎಲ್ಲ, ನಾವು ಎಲ್ಲಾರು ಕಟ್ಕೊಂಡಿದ್ವಿ. ಬಂದಾಗ ಎಲ್ಲ ದೇವಸ್ಥಾನಗಳ ಪೂಜೆ ಮಾಡಿಸೋದು ಎಲ್ಲ ಹೋಗಿ, ತಿರುಪತಿ, ಮಾದೇಶ್ವರನ ಬೆಟ್ಟ, ನಂಜನಗೂಡು ಎಲ್ಲಾ ಕಡೆಗೂ ಹೋಗಿದ್ರು. ಎಲ್ಲ ಮುಡಿ ಕೊಡ್ಸ್ಕೊಂಡ್ರು ಹುಡುಗರೆಲ್ಲ ಆರಿಸ್ಕೊಂಡು. ನಮ್ಮ ಮನೆಯವರು ಸಹ ಎಲ್ಲ ಮುಡಿ ಕೊಡ್ಸ್ಕೊಂಡ್ಬಿಟ್ರು, ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಿದ್ರು. ಇದಿಷ್ಟು ಅಣ್ಣವರ ಸಂಬಂಧಿಕರು ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.